ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು. ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ HYPE ಅಂತ ಒಂದು ಆಪ್ಷನ್ ಬರುತ್ತೆ, ಗ್ರೀನ್ ಕಲರ್ ಅಥವಾ ಆರೆಂಜ್ ಕಲರು. ಅದನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ. ನಾವು ನಿಮ್ಮಿಂದ ಕೇಳ್ತಾ ಇರೋದು ಅದೊಂದೇ. ಎನಿಹೌ, ಬನ್ನಿ ಸರ್ ವಿದ್ಯಾರ್ಥಿಗಳೇ, 100% ಈ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬರಲ್ಲ ಅಂದ್ಕೊಂಡಿದ್ದೀನಿ. ಏನು ಸರ್, ಇಷ್ಟು ದಿನ ಫಿಕ್ಸ್ ಕ್ವಶನು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ರಿ, ಆದರೂ ಇದೇನೋ ತಗೊಂಬಂದ್ಬಿಟ್ಟಿದ್ರಲ್ಲ ಹೊಸದು ಇವತ್ತು ಅಂತ. ಹೌದು, ನನ್ನ ಪ್ರಕಾರ ಈ ಒಂದು ಪಾಠದಿಂದ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. 2 ಮಾರ್ಕ್ಸಿಗೆ 1 ಮಾರ್ಕಿಗೆ. ಆದರೂ ಕೂಡ ಕೆಲವೊಂದು ಕಡೆ ಇದೇ ಮಾಡಿರ್ತಾರೆ, ಪಾಠಗಳು ಜಾಸ್ತಿ ಮಾಡಿರಲ್ಲ. ಆವಾಗ ಅವರು ಇಂಥ ಪ್ರಶ್ನೆಗಳು ಕೇಳ್ತಾರೆ. ಯಾವುದಿದು? ವೆನ್ ಯು ಆರ್ ಓಲ್ಡ್ ಅಂತ ಒಂದು ಸುಂದರವಾದ ಲವ್ ಪೋಯಮ್ ಇದೆ ನಿಮಗೆಲ್ಲರಿಗೂ ಕೂಡ, ರಿಟನ್ ಬೈ WB ಈಟ್ಸ್ ಅಂತ, ವಿಲಿಯಂ ಬಟ್ಲರ್ ಈಟ್ಸ್ ಅಂತ. ಬಹಳ ಚೆನ್ನಾಗಿದೆ ಸರ್. ಇದು ಹೇಗಿದೆ ಅಂತ ಹೇಳಿದರೆ ಜೀವನದಲ್ಲೂ ಮರಿಬಾರ್ದು, ಆ ರೀತಿಯಾಗಿ ಇರುವಂಥ ಒಂದು ಪದ್ಯ. ಎಕ್ಸಾಮಲ್ಲಿ ಇದೇ ರೀತಿಯಾಗಿ ಬರೀರಿ. ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಏನೇ ಕ್ವಶನ್ ಕೇಳಲಿ ನಿಮಗೆ ವೆನ್ ಯು ಆರ್ ಓಲ್ಡಿಂದ 3 ಮಾರ್ಕ್ಸಿಗೆ, 4 ಮಾರ್ಕ್ಸಿಗಂತೂ ಇದು ಬರೋದೇ ಇಲ್ಲ. 3 ಮಾರ್ಕ್ಸಲ್ಲಿ ಬಂದರೆ ವೆನ್ ಯು ಆರ್ ಓಲ್ಡ್ ಈಸ್ ಎ ಲವ್ ಪೋಯಮ್ ರಿಟನ್ ಬೈ WB ಈಟ್ಸ್. ಲವ್ ಅಂತ ಸ್ಪೆಲ್ಲಿಂಗ್ ಬಂದವರು ಲವ್ ಬರೀರಿ, ಬ್ಯೂಟಿಫುಲ್ ಅಂತ ಬಂದರು ಬ್ಯೂಟಿಫುಲ್ ಅಂತ ಬರೀರಿ. ಹಾಗಿದ್ರೆ ಈ ಪದ್ಯದ ತಿರುಳೇನು ಅಂತ ಬರೀಬೇಕಲ್ವಾ? ದ ಥೀಮ್ ಆಫ್ ದಿ ಪೋಯಮ್ ಈಸ್ ಲವ್. ಇಡೀ ಪದ್ಯದಲ್ಲಿ ಎಲ್ಲಿ ಓದಿದ್ರು ಕೂಡ ಬರೀ ಪ್ರೀತಿ ಬಗ್ಗೆನೇ ಇದೆ. ಹಿಯರ್ ದ ಸ್ಪೀಕರ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹಿಸ್ ಬಿಲವೆಡ್ ಅಬೌಟ್ ಲವ್. ತನ್ನ ಪ್ರಿಯತಮಿಗೆ ಪ್ರೀತಿ ಅಂದ್ರೇನು, ನಿಜವಾದ ಪ್ರೀತಿ ಅಂದ್ರೇನು, ಸುಳ್ಳು ಪ್ರೀತಿ ಅಂದ್ರೇನು, ಇದರ ಬಗ್ಗೆ ಏನಂತೀರ ತಗೊಳ್ಳೋ ಹೇಳ್ತಾ ಹೋಗ್ತಾನೆ. ಹಿ ಈಸ್ ಅಡ್ರೆಸ್ಸಿಂಗ್ ಅ ಯಂಗ್ ವುಮೆನ್ ಹೂ ಈಸ್ ಲವ್ಡ್ ಅ ಲಾಟ್ whom he loved a lot. ಈ ಒಂದು ಪದ್ಯದಲ್ಲಿ ಯಾರನ್ನು ಕುರಿತು ಅಡ್ರೆಸ್ಸಿಂಗ್ ಅಂತ ಹೇಳಿದರೆ ಕುರಿತು ಅಂತ, ಯಾರನ್ನು ಕುರಿತು ನಮ್ಮ WB ಈಟ್ಸು ಏನಂತೀರ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ, ದಿಸ್ ಪೋಯಮ್ ಈಸ್ ರಿಲೇಟೆಡ್ ಟು ಹಿಸ್ ಓನ್ ಲವ್. ತನ್ನ ಸ್ವಂತ ಪ್ರೀತಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ಏನು ಅಂತ ಹೇಳಿದರೆ ನೋಡಿ, ಈಸ್ ಅಡ್ರೆಸ್ಸಿಂಗ್ ಎ ಯಂಗ್ ವುಮೆನ್. ನೀನು ಯೌವನದ ಅವಸ್ಥೆಯಲ್ಲಿದ್ದಾಗ ಹೇಗಿದ್ದೆ ಅಲ್ವಾ ಅಂತ ಹೇಳ್ತಾ ಹೋಗ್ತಾನೆ. ಹಿ ಲವ್ಡ್ ಎ ಲಾಟ್ ವೆನ್ ಹಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಗ್ರೇ. ಶಿ ಬಿಕಮ್ಸ್. ಅದಕ್ಕೆ ಹೇಳ್ತಾನೆ, ಟುಡೇ ಯು ಆರ್ ಬ್ಲೂಮಿಂಗ್, ಟುಡೇ ಯುವರ್ ಗ್ಲಾಮರ್ ಈಸ್ ಮೋರ್. ಹೌದಲ್ವಾ? ಎಲ್ಲ ಇದೆ ಕಣೆ ನಿನಗೆ, ಯು ಆರ್ ಮೋರ್ ಬ್ಯೂಟಿಫುಲ್. ಬಟ್ ವೆನ್ ಶಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಗ್ರೇ ಅಂದರೆ ನೀನು ಮುದುಕೆಯಾದಾಗ ದ ಸ್ಪೀಕರ್ ವಾಂಟ್ಸ್ ಹರ್ ಟು ಟೇಕ್ ದ ಬುಕ್. ನಾನು ಒಂದು ಸಜೆಷನನ್ನು ನಿನಗೆ ಕೊಡ್ತೀನಿ, ನೆನ್ಪಿಟ್ಕೋ. ಬಿಕಾಸ್ ಯಾಕೆ ಹಿಂಗೆ ಹೇಳ್ತಾನೆ ಅಂದರೆ, ನಮ್ಮ WB ಈಟ್ಸು ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್ ಆ್ಯಂಡ್ ಹಿಸ್ ಲವ್ ವಾಸ್ ರಿಜೆಕ್ಟೆಡ್ ಮೆನಿ ಟೈಮ್ಸ್. ಹಾಗಾಗಿ WB ಈಟ್ಸ್ ಏನು ಮಾಡ್ತಾನೆ ಅಂದರೆ, ಒಂದು ಪದ್ಯವನ್ನು ಬರೆದು ಅದರಲ್ಲಿ ಹೇಳ್ತಾನೆ, ಹಿ ಹ್ಯಾಸ್ ಗಿವನ್ ಸಮ್ ಇನ್ಸ್ಟ್ರಕ್ಷನ್ಸ್ ಟು ಹರ್. ಏನಂತ ಹೇಳ್ತಾನೆ ಗೊತ್ತಾ? ವೆನ್ ಯು become old, take this book which is full of poems and read it slowly. ಎಲ್ಲಿ ಕೂತ್ಕೋಬೇಕು ನೀನು? ಸಿಟ್ಟಿಂಗ್ ಬೈ ದ ಫೈರ್ ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಅಂದರೆ ಯೌವನವನ್ನು ನೆನೆಸಿಕೋ. ಯೌವನದ ಅವಸ್ಥೆಯಲ್ಲಿ ನಾನು ನೀನು ಬಂದು ಪ್ರಪೋಸ್ ಮಾಡಿದ್ನಲ್ವಾ, ಅದನ್ನು ಸ್ವಲ್ಪ ರಿಯಲೈಸ್ ಮಾಡು, ಅದನ್ನು ಸ್ವಲ್ಪ ಡ್ರೀಮ್ ಮಾಡು ಅಂತ ಹೇಳ್ತಾನೆ. ದಟ್ ಶಿ ಹ್ಯಾಡ್ ಒನ್ಸ್ ಅಂತ ಯಾಕೆ ಹೇಳ್ತಾನೆ? ಇವತ್ತು ಆ ಪ್ರೀತಿ, ಇವತ್ತು ಆ ಸೌಂದರ್ಯ ಇಲ್ಲ ಅವಳ ಹತ್ರ. ಟುಡೇ ದ ಬ್ಯೂಟಿ, ಬಿಕಾಸ್ ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್ ಮ್ಯಾನ್. As the time pass, as the ages, ಹೌದಲ್ವಾ, it vanishes. The beauty will destroy itself. ನೋಡಿ, ದೇರ್ ವರ್ ಮೆನಿ ಮೆನ್ ಹೂ ಲವ್ಡ್ ಹರ್. ಅದಕ್ಕೆ ಎಂಥ ಮಾತನ್ನು ಹೇಳ್ತಾನೆ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ, ಓ ಮೈ ಡಿಯರ್ ಬಿಲವೆಡ್, ಮೆನಿ ಪೀಪಲ್ ಲವ್ಡ್ ಯು ಬಿಕಾಸ್ ಆಫ್ ಯುವರ್ ಬ್ಯೂಟಿ, because of your moment of glad grace, but I am the man who loved your pilgrim soul in you. My love was true love, others love true or false or true, I don't know, but my love was true love. The speaker here is trying to convince her that the others loved only her physical beauty, but they loved the pilgrim soul and the sorrows of her changing face. ಎಂಥ ಮಾತನ್ನು ಹೇಳ್ತಾ ನೋಡಿ. ಬೇರೆಯವರೆಲ್ಲ ಪ್ರೀತಿ ಮಾಡಿದ್ದು ನಿನ್ನ ಸೌಂದರ್ಯವನ್ನು ನೋಡಿ, ನೀನು ಒಬ್ಬಳು ಐರಿಷ್ ಆ್ಯಕ್ಟ್ರೆಸ್ ಅಂತ ನೋಡಿ ನಿನಗೆ ಪ್ರೀತಿ ಮಾಡಿದರು. ಐ ಆಮ್ ದ ಮ್ಯಾನ್ ಹೂ ಡಿಡಂಟ್ ಸಿ ಆಲ್ ದೋಸ್ ಥಿಂಗ್ಸ್, ಐ ಸಾ ಓನ್ಲಿ ದ ಟ್ರೂ ಲವ್ ಇನ್ ಯು ಅಂತ. ನಿಜವಾದ ಪ್ರೀತಿ ನಾನು ಕಣೆ ನಿನಗೆ ಮಾಡಿದ್ದು ಅಂತ. ಬೈ ಚೇಂಜಿಂಗ್ ಫೇಸ್, I am not in those who runs after your changing face. The speaker means that he loved both her joys and sorrows. He makes it clear that his love is not a temporary one. ನೋಡಿ ಎಂಥ ಮಾತನ್ನು ಹೇಳ್ತಾನೆ. ಟೆಂಪರರಿ ಲವ್, ಪರ್ಮನೆಂಟ್ ಲವ್. ಟೆಂಪರರಿ ಲವ್ ಈಸ್ ಫಾಲ್ಸ್ ಲವ್,
ಪರ್ಮನೆಂಟ್ ಲವ್ ಈಸ್ ಟ್ರೂ ಲವ್. ಹೌದಲ್ವಾ? ದಿ ಪೋಯಮ್ ರಿಟರ್ನ್ಸ್ ಟು ದ ಟೈಮ್ ಫ್ರೇಮ್ ಆಫ್ ಓಲ್ಡ್ ಏಜ್ ಸಿಟ್ಟಿಂಗ್ ಬೈ ದಿ ಗ್ಲೋಯಿಂಗ್ ಬಾಕ್ಸ್. ಶಿ ಶುಡ್ ಮರ್ಮರ್ ಸ್ಯಾಡ್ಲಿ ಅಬೌಟ್ ಹೌ ಲವ್ ಫ್ಲಡ್ ಆ್ಯಂಡ್ ವೆಂಟ್ ಆನ್ ದಿ ಮೌಂಟೇನ್ಸ್ ಆ್ಯಂಡ್ ಹೌ ಹಿಡ್ ಹಿಸ್ ಫೇಸ್ ಅಮಿಡ್ ದ ಕ್ರೌಡ್ ಆಫ್ ಸ್ಟಾರ್ಸ್. ಇವೆಲ್ಲ ನಿಮ್ಮ MCQಸು ಅಥವಾ 2 ಮಾರ್ಕ್ಸಿಗೆ ಬರುವಂಥದ್ದು. ನೆನ್ಪಿಟ್ಕೊಳ್ಳಿ. ಏನೆಲ್ಲ ಬರೆದಿಟ್ಕೋಬೇಕು ಗೊತ್ತಾ ಈಗ ನೀವು ನೋಡಿ. ಲವ್ ಫ್ಲಡ್ ವೇರ್ ಅಂತ ಕೇಳಿದರೆ ಆನ್ ದಿ ಟಾಪ್ ಆಫ್ ದಿ ಮೌಂಟೇನ್ಸ್ ಅಂತ ಬರೀರಿ. ಲವ್ ಹಿಡ್ ಹಿಸ್ ಫೇಸ್ ಅಂತ ಕೇಳಿದರೆ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಬರೀರಿ. ಅಮಿಡ್ ಅಂದರೆ ಬಿಟ್ವೀನ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದನ್ನು ಬರೀಬೇಕು. 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಈ ರೀತಿಯಾಗಿ ನಮ್ಮ WB ಯೇಟ್ಸ್ ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಪಡಿಸ್ತಾನೆ. ಈ ಪೋಯಮ್ ಬರೀಲಿಕ್ಕೆ ಕಾರಣವೇನು ನಮ್ಮ WB ಯೇಟ್ಸ್ ಅಂತ ಹೇಳಿದರೆ, ಅವಳು ಪಶ್ಚಾತ್ತಾಪ ಪಡಬೇಕು ಅಂತ. ಅವನು ಏನು ಆ್ಯಸಿಡ್ ಏರಿಸಲಿಲ್ಲ, ಅವಳನ್ನು ಕೊಲೆ ಮಾಡಲಿಲ್ಲ, ಅವಳನ್ನು ಹಿಗ್ಗ ಮುಗ್ಗ ಬೈಲಿಲ್ಲ, ಹೊಡಿಲಿಲ್ಲ. ನನ್ನನ್ನು ರಿಜೆಕ್ಟ್ ಮಾಡಿದೆ, ಆಯಿತು ಬಿಡು ಅತ್ಲಾಗೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಅಂದರೆ, ಹೀ ಗಾಟ್ ಮ್ಯಾರಿಡ್ ಟು ಸಮನ್, ಯಾರಿಗೋ ಮದುವೆಯಾಗಿ ಒಂದು ಪದ್ಯವನ್ನು ಬರೀತಾನೆ ಇವಳಿಗಾಗಿ. ತನ್ನ ಮೊದಲನೆಯ ಪ್ರೀತಿಗಾಗಿ ಒಂದು ಪದ್ಯವನ್ನು ಬರೀತಾನೆ. ಆ ಪದ್ಯದ ಹೆಸರೇ ವೆನ್ ಯು ಆರ್ ಓಲ್ಡ್ ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕಂದರೆ ಬಹಳ ಇದು ಇಂಟ್ರೆಸ್ಟಿಂಗ್ ಆಗಿ ಇರುವಂತಹ ಪದ್ಯ. ಒಂದು 20 ನಿಮಿಷ ಕೊಟ್ಟರಂತೂ ನಿಮ್ಮ ಪ್ರಪಂಚನೇ ನಾನು ಬೇರೆದು ಮಾಡಿಬಿಡ್ತಿದ್ದೆ. ಏನೇಹೋ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಯಾವುದ್ರಿ ಅದು ಏನದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಅಂತೆ, ದಯವಿಟ್ಟು ಅದರಲ್ಲಿ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ನಿಮ್ಮ ಕಮೆಂಟಿಗಾಗಿ ನಾನು ಕಾಯ್ತಾ ಇರ್ತೇನೆ. ನಿಮ್ಮ ಲೈಕಿಗಾಗಿ ನಾವು ಆಲ್ವೇಸ್ ವಿ ಆರ್ ವೇಟಿಂಗ್ ಫಾರ್ ದೋಸ್ ಥಿಂಗ್ಸ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.